ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ. ಸೊ ಪ್ರೈಸ್ ಆಕ್ಷನ್ ಬೇಸ್ಡ್ ಸೀರೀಸ್ ಅಲ್ಲಿ ನಾವು ಇವಾಗ ಸೆಕೆಂಡ್ ವಿಡಿಯೋದಲ್ಲಿ ಇದ್ದೀವಿ. ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಮಾರ್ಕೆಟ್ ಸ್ಟ್ರಕ್ಚರ್ನ ಬಗ್ಗೆ. ಮಾರ್ಕೆಟ್ ಸ್ಟ್ರಕ್ಚರ್ ಇಸ್ ಒನ್ ಆಫ್ ದ ಈಸಿಯೆಸ್ಟ್ ವೇ ಟು ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ಯಾವ ತರ ಮೂವ್ ಆಗ್ತಾ ಇದೆ. ಸೊ ಈ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ ನೀವು ಅರ್ಥ ಮಾಡ್ಕೊಂಡ್ರೆ 90% ಆಫ್ ದ ಪ್ರೈಸ್ ಆಕ್ಷನ್ ನಿಮ್ಗೆ ಅರ್ಥ ಆದಂಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ನಿಮ್ಗೆ ನೆಕ್ಸ್ಟ್ ಟ್ರೇಡ್ ಮಾಡೋದಕ್ಕೆ. ಎಷ್ಟೋ ಕಡೆ ಇದನ್ನ ಟೀಚ್ ಮಾಡೋದಕ್ಕೆ ನಿಮಗೆ 30,000 ರಿಂದ 40,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ನಾವು ಕೂಡ ಅದೇ ರೀತಿ ದುಡ್ಡು ಕೊಟ್ಟೆ ಕಲ್ತಿರೋದು, ಆದರೆ ನಾವು ನಿಮಗೆ ಕಂಪ್ಲೀಟ್ ಆಗಿ ಫ್ರೀ ಆಗಿ ಗೈಡೆನ್ಸ್ ಕೊಡ್ತಾ ಇದ್ದೀವಿ. ಸೊ ದಟ್ ನಿಮಗೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ ತರ ವರ್ಕ್ ಆಗುತ್ತೆ ಇದು ಅಂತ ಅಂದ್ಬಿಟ್ಟು. ವಿತೌಟ್ ಫರ್ದರ್ ಡು ಲೆಟ್ಸ್ ಗೆಟ್ ಇನ್ ಟು ವಿಡಿಯೋ. ಅಪ್ ಟ್ರೆಂಡ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಅಪ್ ಟ್ರೆಂಡ್ ಯಾವ ಥರ ಕಂಡುಹಿಡಿಯೋದು ಅಂತ ಅಂದ್ಬಿಟ್ಟು. ಸೊ ಅಪ್ ಟ್ರೆಂಡಲ್ಲಿ ಒಂದು ಸಿಂಪಲ್, ಸೊ ಹೈಯರ್ ಹೈ ಫಾರ್ಮ್ ಆಗುತ್ತೆ, ಹೈಯರ್ ಲೋ ಫಾರ್ಮ್ ಆಗುತ್ತೆ, ಮತ್ತು ಹೈಯರ್ ಹೈ ಫಾರ್ಮ್ ಆಗುತ್ತೆ, ಹೈಯರ್ ಲೋ ಫಾರ್ಮ್ ಆಗುತ್ತೆ. ಈ ಥರ ಮಾರ್ಕೆಟು ಹೋಗ್ತಾ ಇದ್ರೆ ಹೈಯರ್ ಹೈ ಆ್ಯಂಡ್ ಹೈಯರ್ ಲೋ ಫಾರ್ಮ್ ಆಗಿ ಮಾರ್ಕೆಟ್ ಮೂವ್ ಆಗ್ತಾ ಇದ್ರೆ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು ಇಟ್ಸ್ ಅ ಅಪ್ ಟ್ರೆಂಡ್ ಮಾರ್ಕೆಟ್ ಅಂತ ಅಂದ್ಬಿಟ್ಟು, ಅವ್ರ ಬುಲ್ಲಿಶ್ ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಬೋದು. ಇಷ್ಟೇ ಫಂಡ ಇದಕ್ಕೆ. ಓಕೆ, ಸೊ ಇದರಲ್ಲಿ ಇವಾಗ ನಾವು ಹೈಯರ್ ಹೈ ಮತ್ತು ಹೈಯರ್ ಲೋನ ಯಾವ ಥರ ಕನ್ಫರ್ಮ್ ಮಾಡೋದು ಹೇಗೆ? ಸೊ ಹೈಯರ್ ಹೈ ಮತ್ತು ಹೈಯರ್ ಲೋ ಇಮಿಡಿಯೇಟ್ ಆಗಿ ನಿಮಗೆ ಹೈಯರ್ ಹೈ ಫಾರ್ಮ್ ಆಗಿದ್ದು ಮತ್ತು ಹೈಯರ್ ಲೋ ಫಾರ್ಮ್ ಆಗಿದ್ದು ಯಾವಾಗ ಕನ್ಫರ್ಮ್ ಆಗುತ್ತೆ ಅಂತಂದರೆ, ಮಾರ್ಕೆಟು ಒಂದು ಹೈಯರ್ ಲೋ ಕ್ರಿಯೇಟ್ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ಲಾಸ್ಟ್ ಹೈಯರ್ ಹೈನ ಬ್ರೇಕ್ ಮಾಡುತ್ತಲ್ಲ, ಸೊ ಆವಾಗ ಗೊತ್ತಾಗುತ್ತೆ ನಮಗೆ. ಸೊ ಒಂದು ಲೋ ಕ್ರಿಯೇಟ್ ಆಗಿದೆ, ನ್ಯೂ ಲೋ ಕ್ರಿಯೇಟ್ ಆಗಿದೆ ಅಂತ ಅಂದ್ಬಿಟ್ಟು. ಓಕೆ, ಸೊ ಇದು ವೀಕ್ ಹೈ ಇರುತ್ತೆ, ಇದು ಯಾವತ್ತೂ ಸ್ಟ್ರಾಂಗ್ ಲೋ ಆಗಿ ಬಿಹೇವ್ ಮಾಡುತ್ತೆ ಅಪ್ ಟ್ರೆಂಡಲ್ಲಿ. ಸೊ ಇದು ಬೇಸ್ ಆಫ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ ನಾವು. ಸೊ ಈ ಒಂದು ಬೇಸ್ ಆಫ್ ಸ್ಟ್ರಕ್ಚರ್ನ ಬ್ರೇಕ್ ಮಾಡಿ ಕ್ಯಾಂಡಲ್ ಕ್ಲೋಸಿಂಗ್ ಆಗಬೇಕು. ಕ್ಯಾಂಡಲ್ ಕ್ಲೋಸ್ ಆದರೆ ಮಾತ್ರನೇ ವಿ ಕ್ಯಾನ್ ಕನ್ಸಿಡರ್ ದಟ್ ಹೈಯರ್ ಹೈ ಬ್ರೇಕ್ ಆಗಿದೆ, ಬೇಸ್ ಆಫ್ ಸ್ಟ್ರಕ್ಚರ್ ಬ್ರೇಕ್ ಆಗಿದೆ, ಸ್ಟ್ರಕ್ಚರ್ ಬ್ರೇಕ್ ಆಗಿ ಹೈಯರ್ ಹೈ ಕ್ರಿಯೇಟ್ ಮಾಡಿದೆ ಅಂತ ಅಂದ್ಬಿಟ್ಟು. ಸೊ ದಿಸ್ ಈಸ್ ಕಾಲ್ಡ್ ಅಪ್ ಟ್ರೆಂಡ್. ಓಕೆ, ಮಾರ್ಕೆಟ್ ಈ ಥರ ಮೂವ್ ಆಗುತ್ತೆ. ಸೊ ಇನ್ನೊಂದಿದೆ ಡೌನ್ ಟ್ರೆಂಡ್. ಸೊ ಬ್ಯಾರಿಶ್ ಮಾರ್ಕೆಟಲ್ಲಿ ಡೌನ್ ಟ್ರೆಂಡ್ ಈ ಥರ ಫಾರ್ಮ್ ಆಗುತ್ತೆ. ಸೊ ಒಂದು ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ಯಾವ ಥರ ಮೂವ್ ಆಗುತ್ತೆ ಅಂತಂದರೆ, ಲೋವರ್ ಲೋ ಫಾರ್ಮ್ ಆಗುತ್ತೆ, ಲೋವರ್ ಹೈ ಫಾರ್ಮ್ ಆಗುತ್ತೆ, ಮತ್ತು ಲೋವರ್ ಲೋ ಫಾರ್ಮ್ ಆಗುತ್ತೆ, ಲೋವರ್ ಲೋನ ಬ್ರೇಕ್ ಮಾಡಿ ಈ ಒಂದು ಲೋವರ್ ಲೋ ಬಂದ್ಬಿಟ್ಟು ವೀಕ್ ಲೋ ಇರುತ್ತೆ, ಇದು ಸ್ಟ್ರಾಂಗ್ ಹೈ ಇರುತ್ತೆ. ಓಕೆ, ಸೊ ಸ್ಟ್ರಾಂಗ್ ಲೋವರ್ ಹೈ ಇರುತ್ತೆ, ಸ್ಟ್ರಾಂಗ್ ವೀಕ್ ಲೋವರ್ ಲೋ ಇರುತ್ತೆ. ಸೊ ಈ ಒಂದು ವೀಕ್ ಲೋವರ್ ಲೋನ ಬ್ರೇಕ್ ಮಾಡುತ್ತೆ ಪ್ರೈಸು. ಸೊ ವೀಕ್ ಲೋವರ್ನ ಬ್ರೇಕ್ ಮಾಡಿದಾಗಲೇ ಗೊತ್ತಾಗುತ್ತೆ ನಮಗೆ ಲೋವರ್ ಹೈ ಒಂದು ಫಾರ್ಮ್ ಆಗಿದೆ ಅಂತ ಅಂದ್ಬಿಟ್ಟು. ಓಕೆ, ಸೊ ಅದಾದಮೇಲೆ ಮಾರ್ಕೆಟು ಇದೇ ರೀತಿ ಸ್ಟ್ರಕ್ಚರ್ನ ಮೂವ್ ಮಾಡ್ಕೊತಾ ಹೋಗುತ್ತೆ. ಸೊ ದಿಸ್ ಈಸ್ ವಾಟ್ ಕಾಲ್ಡ್, ಇದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಸೊ ಡೌನ್ ಟ್ರೆಂಡಿಂಗ್ ಮಾರ್ಕೆಟ್, ಬೇರಿಶ್ ಮಾರ್ಕೆಟ್ ಅಂತ ಅಂದ್ಬಿಟ್ಟು. ಓಕೆ, ಸೊ ಇನ್ನೊಂದು ಎಕ್ಸಾಂಪಲ್ ನಿಮಗೆ. ಸೊ ಈ ಒಂದು ಹೈಯರ್ ಹೈ ಯಾವ ಥರ ಮೂವ್ ಆಗುತ್ತೆ ಅಂತ ಅಂದರೆ ಮಾರ್ಕೆಟಲ್ಲಿ, ಸೊ ಈ ಥರ ಒಂದು ಹೈ ಕ್ರಿಯೇಟ್ ಮಾಡ್ತು, ಒಂದು ಲೋ ಕ್ರಿಯೇಟ್ ಮಾಡ್ತು. ಲೋ ಕ್ರಿಯೇಟ್ ಮಾಡಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ಈ ಒಂದು ಹೈನ ಬ್ರೇಕ್ ಮಾಡಿದಾಗ, ಈ ಒಂದು ವೀಕ್ ಹೈನ ಬ್ರೇಕ್ ಮಾಡಿದಾಗ ಮಾರ್ಕೆಟು. ಓಕೆ, ಈ ಒಂದು ವೀಕ್ ಹೈನ ಬ್ರೇಕ್ ಮಾಡ್ತು. ಯಾವ ಥರ ಬ್ರೇಕ್ ಮಾಡ್ತು, ನಮಗೆ ಇಲ್ಲಿ ಒಂದು ಕ್ಯಾಂಡಲು ಸ್ಟ್ರಕ್ಚರ್ ಬ್ರೇಕ್ ಆಗಿದೆ ಅಂತಲೂ ಕರಿತೀವಿ ನಾವು. ಸೊ ಕ್ಯಾಂಡಲ್ ಈ ಥರ ಫಾರ್ಮ್ ಆಗಬೇಕು. ಓಕೆ, ಸೊ ದಿಸ್ ಈಸ್ ಕನ್ಸಿಡರ್ ಆ್ಯಸ್ ಎ ಬ್ರೇಕ್ಔಟ್. ಓಕೆ, ಆದರೆ ಇನ್ ಕೇಸ್ ಏನಾದರೂ ಕ್ಯಾಂಡಲ್ ಲಾಸ್ಟ್ ಹೈನ ವಿಕ್ ಮಾತ್ರ ಫಾರ್ಮ್ ಆಗಿದೆ ಆ್ಯಂಡ್ ಕ್ಯಾಂಡಲ್ ಈ ಒಂದು ಬಾಡಿ ಮೇಲೆ ಲಾಸ್ಟ್ ಹೈನ ಬ್ರೇಕ್ ಮಾಡಿಲ್ಲ ಅಂತ ಅಂದರೆ, ಇದನ್ನು ನಾವು ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ ಹೈಯರ್ ಹೈ ಅಂತ ಅಂದ್ಬಿಟ್ಟು. ಓಕೆ, ಸೊ ಮಾರ್ಕೆಟ್ ಅಲ್ಲಿಂದ ವಾಪಸ್ ಹೋಗುವಂಥ ಚಾನ್ಸಸ್ ಹೈ ಆಗಿರುತ್ತೆ. ಓಕೆ, ಅಂದರೆ ಇದು ಸ್ಟ್ರಾಂಗ್ ಹೈ ಆಗಿ ಬಿಹೇವ್ ಮಾಡ್ತಾ ಇದೆ. ಇಲ್ಲಿಂದ ಸಪ್ಲೈ ಜಾಸ್ತಿ ಇದೆ ಅಂತ ಅರ್ಥ. ಸ್ಟ್ರಾಂಗ್ ಸಪ್ಲೈ ಝೋನ್ ಅಂತಲೂ ಕರೀಬಹುದು ನಾವು, ಅಥವಾ ಸ್ಟ್ರಾಂಗ್ ಹೈ ಆಗಿ ಬಿಹೇವ್ ಮಾಡುತ್ತೆ. ಓಕೆ, ಆ್ಯಂಡ್ ಡೌನ್ ಟ್ರೆಂಡಲ್ಲಿ ಸೇಮ್ ಇದಕ್ಕೆ ಆಪೋಸಿಟ್ ಆಗಿ ರಿಯಾಕ್ಟ್ ಮಾಡುತ್ತೆ ಪ್ರೈಸು. ಡೌನ್ ಟ್ರೆಂಡ್ ಈ ಥರ ಫಾರ್ಮ್ ಆಗುತ್ತೆ. ಸೊ ಈ ಥರ ಒಂದು ಡೌನ್ ಟ್ರೆಂಡ್ ಫಾರ್ಮ್ ಆದಾಗ ಮಾರ್ಕೆಟ್ ಮೂವ್ಮೆಂಟ್ ಈ ಥರ ಇರುತ್ತೆ ಡೌನ್ ಟ್ರೆಂಡಿಂಗಲ್ಲಿ. ಸೊ ಇದನ್ನು ಬೇಸ್ ಆಫ್ ಸ್ಟ್ರಕ್ಚರ್ ಅಂತ ಕರಿತೀವಿ, BOS. ಸೊ ಡೌನ್ ಟ್ರೆಂಡ್ ಫಾರ್ಮ್ ಆದಾಗ ಕ್ಯಾಂಡಲ್ ಕ್ಲೋಸಿಂಗ್ ಆಗಬೇಕು. ಓಕೆ, ಯಾವ ಕ್ಯಾಂಡಲ್ ಇರುತ್ತೆ? ರೆಡ್ ಕ್ಯಾಂಡಲ್ ಇರುತ್ತೆ. ಇನ್ ಕೇಸ್ ಕ್ಯಾಂಡಲ್ ಕ್ಲೋಸಿಂಗ್ ಆದರೆ ನಿಮಗೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಎ ಪ್ರಾಪರ್ ಬ್ರೇಕ್ಔಟ್ ಆಫ್ ದ ಸ್ಟ್ರಕ್ಚರ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ಬೋದು. ಇನ್ ಕೇಸ್ ಏನಾದ್ರು ಬ್ರೇಕ್ಔಟ್ ಆಗಿಲ್ಲ ಅಂತ ಅಂದರೆ,
ಸೇಮ್ ಈ ರೀತಿಯಾದಂತಹ ಇನ್ನೊಂದು ಕ್ಯಾಂಡಲ್ ಫಾರ್ಮ್ ಆಯಿತು ಅಂತ ಹೇಳಿದ್ರೆ ಈ ರೀತಿ ಬ್ರೇಕ್ಔಟ್ ಈ ಒಂದು ಸ್ಟ್ರಕ್ಚರ್ ಕ್ಯಾಂಡಲ್ ಇಲ್ಲಿಗೆ ಫಾರ್ಮ್ ಆಗಿ ವಿಕ್ ಮಾತ್ರ ಕ್ಲೋಸಿಂಗ್ ಕೊಟ್ಟಿದೆ ಅಥವಾ ಲಿಕ್ವಿಡಿಟಿ ಸ್ವೀಪ್ ಮಾಡ್ಕೊಂಡಿದೆ ಅಂತ ಅಂದರೆ ದಿಸ್ ಈಸ್ ಕಾಲ್ಡ್ ಆಸ್ ಎ ಫೇಲ್ಡ್ ಬ್ರೇಕ್ಔಟ್. ಓಕೆ, ಸ್ಟ್ರಾಂಗ್ ಲೋ ಕ್ರಿಯೇಟ್ ಆಗಿದೆ, ಸ್ಟ್ರಾಂಗ್ ಲೋವರ್ ಲೋ ಥರ ಬಿಹೇವ್ ಮಾಡ್ತಾ ಇದೆ ಅಂತ ಅರ್ಥ. ಸ್ಟ್ರಾಂಗ್ ಲೋವರ್ ಲೋ ಇಲ್ಲಿ ಇದೆ. ಸೊ ಆ ಒಂದು ರೀಸನಿಂದ ಪ್ರೈಸು ರಿವರ್ಸಲ್ ಆಗುವಂಥ ಚಾನ್ಸಸ್ ಇಲ್ಲಿಂದ ಹೈ ಇದೆ ಅಂತ ಅರ್ಥ. ಇನ್ ಕೇಸ್ ಏನಾದರೂ ಇದು ಬ್ರೇಕ್ ಆಗಿದ್ರೆ ಸೊ ದಿಸ್ ಈಸ್ ಕಾಲ್ಡ್ ಟ್ರೆಂಡ್ ಕಂಟಿನ್ಯೂಯೇಷನ್. ಸೊ ಈಗ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಇಲ್ಲ, ಸೊ ಆ ರಿವರ್ಸ್ ಆಗುವಂಥ ಚಾನ್ಸಸ್ ಹೈ ಆಗಿರುತ್ತೆ ಅಂತ ಕೂಡ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ನಾಟ್ ಕಾಲ್ಡ್ ಆಸ್ ಎ ಬ್ರೇಕ್ಔಟ್, ದಿಸ್ ಈಸ್ ಕಾಲ್ಡ್ ಆಸ್ ಎ ಬ್ರೇಕ್ಔಟ್, ಬ್ರೇಕ್ ಆಫ್ ಸ್ಟ್ರಕ್ಚರ್. ಓಕೆ, ಲೋ ಟ್ರೆಂಡ್ ಹೈ ಟ್ರೆಂಡ್. ಸೊ ಇದನ್ನು ನಾವು ಚಾರ್ಟಲ್ಲಿ ಅರ್ಥ ಮಾಡ್ಕೊಳ್ಳೋಣ, ಯಾವ ಥರ ಪ್ರೈಸು ಮೂವ್ ಆಗ್ತಾಯಿದೆ ಅಪ್ ಟ್ರೆಂಡ್ ಅಥವಾ ಲೋ ಟ್ರೆಂಡಲ್ಲಿ, ಹೈಯರ್ ಹೈ ಅಥವಾ ಹೈಯರ್ ಲೋನ ಯಾವ ಥರ ಫಾರ್ಮ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಚಾರ್ಟಲ್ಲಿ ಅರ್ಥ ಮಾಡ್ಕೊಳ್ಳೋಣ ನಾವು. ಓಕೆ, ಹಿಯರ್ ಇಸ್ ದ ಬೆಟರ್ ಎಕ್ಸಾಂಪಲ್. ಹೈ ಕ್ರಿಯೇಟ್ ಮಾಡಿದೆ, ಲೋ ಕ್ರಿಯೇಟ್ ಮಾಡಿದೆ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ ಕ್ರಿಯೇಟ್ ಮಾಡಿದೆ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಇದೆಯಾ? ಬ್ರೇಕ್ ಆಫ್ ಸ್ಟ್ರಕ್ಚರ್, ಬ್ರೇಕ್ ಆಫ್ ಸ್ಟ್ರಕ್ಚರ್, ಬ್ರೇಕ್ ಆಫ್ ಸ್ಟ್ರಕ್ಚರ್. ಇದನ್ನು ಏನಂತ ನಾವು ಕನ್ಸಿಡರ್ ಮಾಡ್ಬೋದು? ಅಪ್ ಟ್ರೆಂಡ್ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆ, ಎಲ್ಲಿವರೆಗೂ ಮಾರ್ಕೆಟು ಇದೇ ರೀತಿ ಮೂವ್ ಆಗ್ತಾ ಇರುತ್ತೋ ಅಲ್ಲಿವರೆಗೂ ನಾವು ಅಪ್ ಟ್ರೆಂಡ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ನಮಗೆ ಫೈನಲ್ ಆಗಿ ಮಾರ್ಕೆಟು ಕ್ಲೋಸಿಂಗ್ ಕೊಟ್ಟಿಲ್ಲ. ಓಕೆ, ಸೊ ಲಾಸ್ಟ್ ಹೇಳ್ದಂಗೆ ಲಾಸ್ಟ್ ಹೈ ಮೇಲೆ ಕ್ಲೋಸಿಂಗ್ ಕೊಟ್ಟಿಲ್ಲ. ಇಲ್ಲಿ ಸ್ಟ್ರಾಂಗ್ ಆಗಿ ಸೆಲ್ಲರ್ಸು ಬಂದಿದ್ದಾರೆ, ಅಲ್ಲಿಂದ ಏನಾಗಿದೆ ಮಾರ್ಕೆಟು ರಿವರ್ಸಲ್ ಆಗಿದೆ. ಆಸ್ ಯು ಕ್ಯಾನ್ ಸಿ, ಸಿಂಪಲ್ ಎಕ್ಸಾಂಪಲ್ ಫಾರ್ ದ ಅಪ್ ಟ್ರೇಡಿಂಗ್ ಮಾರ್ಕೆಟ್ ರಿವರ್ಸಲ್ ಆಗುತ್ತೆ ಯಾವಾಗ ಅಂತ ಅಂದ್ಬಿಟ್ಟು. ಓಕೆ, ಸೊ ಲೆಟ್ಸ್ ಚೆಕ್ ಆನ್ ಅ ಡೌನ್ ಟ್ರೇಡಿಂಗ್ ಮಾರ್ಕೆಟ್. ಅದು ಕೂಡ ನಮಗೆ ಎಕ್ಸಾಂಪಲ್ ಇಲ್ಲೇ ಇದೆ. ಸೊ ಇದು ಡೌನ್ ಟ್ರೇಡಿಂಗ್ ಮಾರ್ಕೆಟ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಹೈಯರ್ ಲೋ, ಹೈಯರ್ ಹೈ, ಓಕೆ, ಲೋವರ್ ಲೋ, ಲೋವರ್ ಹೈ, ಆ್ಯಂಡ್ ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ ಕ್ರಿಯೇಟ್ ಮಾಡಿದೆ. ಓಕೆ, ನಿಮಗೆ ಬೇಸ್ ಆಫ್ ಸ್ಟ್ರಕ್ಚರ್ ಇಲ್ಲಿ ಬರುತ್ತೆ. ಇದು ಬೇಸ್ ಆಫ್ ಸ್ಟ್ರಕ್ಚರ್ ನಿಮಗೆ. ಓಕೆ, ಸೊ ಇಲ್ಲೊಂದು ಲೋವರ್ ಲೋ ಕ್ರಿಯೇಟ್ ಮಾಡ್ತು. ಓಕೆ, ಸೊ ಬೇಸ್ ಆಫ್ ಸ್ಟ್ರಕ್ಚರ್ ಕೊಟ್ಟು ಲೋವರ್ ಲೋ ಕ್ರಿಯೇಟ್ ಮಾಡ್ತು. ಆಮೇಲೆ ಸೊ ರಿವರ್ಸು ಹೈ ಕ್ರಿಯೇಟ್ ಮಾಡಿ ಯಾವುದೇ ರೀತಿ ಕ್ಯಾಂಡಲ್ನ ಕ್ಲೋಸಿಂಗ್ ಕೊಟ್ಟಿಲ್ಲ ಇದ್ರ ಕೆಳಗಡೆ. ಸೊ ದಟ್ ಇಲ್ಲಿಂದ ವಾಪಸ್ಸು ಇಲ್ಲಿರುವಂತಹ ಲೋ ಸ್ಟ್ರಾಂಗ್ ಆಗಿ ಬಿಹೇವ್ ಮಾಡ್ತಾ ಇದೆ. ಸೊ ಆ ಒಂದು ರೀಸನಿಂದ ಪ್ರೈಸು ರಿವರ್ಸಲ್ ಆಗುವಂಥ ಚಾನ್ಸಸ್ ಇದೆ. ಓಕೆ, ಅದೇ ರೀತಿ ನಿಮಗೂ ಇಲ್ಲಿ ಅರ್ಥ ಆಗುತ್ತೆ. ಇಲ್ಲಿ ಸ್ಟ್ರಾಂಗ್ ಆಗಿ ಹೈ ಬಿಹೇವ್ ಮಾಡ್ತಾ ಇದೆ, ಆ ಒಂದು ರೀಸನಿಂದ ಪ್ರೈಸು ರಿವರ್ಸಲ್ ಆಗುವಂತಹ ಚಾನ್ಸಸ್ ಇದೆ ಅಂತ ಅರ್ಥ ಮಾಡ್ಕೊಬೋದು. ಓಕೆ, ಹೈಯರ್ ಹೈ ಮತ್ತು ಹೈಯರ್ ಲೋ ಯಾವ ಥರ ಫಾರ್ಮ್ ಆಗುತ್ತೆ ಮಾರ್ಕೆಟಲ್ಲಿ, ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ತಿಳ್ಕೊಂಡಿದ್ದೀವಿ ನಾವು. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಓ ಗೈಸ್, ಇಲ್ಲಿವರೆಗೂ ನೀವು ಈ ವಿಡಿಯೋನ ನೋಡಿದ್ದೀರಾ ಅಂತಂದರೆ ಐ ಥಿಂಕ್ ಯು ಹ್ಯಾವ್ ಲರ್ನ್ ಸಮಥಿಂಗ್. ಇದೇ ರೀತಿ ಕ್ವಾಲಿಟಿ ಕಂಟೆಂಟ್ಗೆ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.